ಎಲ್ಲ ಆತ್ಮ ಬಂಧುಗಳಿಗೆ ಶರಣಾರ್ಥಿಗಳು. ನಮ್ಮೆಲ್ಲರ ಪ್ರೇರಕ ಶಕ್ತಿಯಾಗಿರುವ ಮಹಾ ಅವತಾರ್ ಬಾಬಾಜಿ ಹಾಗೂ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೆ ನನ್ನ ಪರಮ ಪೂಜ್ಯ ತಂದೆ ತಾಯಿಯವರ ಪಾದಕಮಲಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತೇನೆ. ಮಹಾ ಅವತಾರ್ ಫೌಂಡೇಶನ್ ಮುಖ್ಯಸ್ಥರಾದ ಶ್ರೀ ರಂಗನಾಥ್ ಗುರುಜಿಯವರಿಗೂ ಹಾಗೂ ನನ್ನ ಆಧ್ಯಾತ್ಮಿಕ ಗುರುಗಳಾದ ಆತ್ಮನವರಿಗೂ ನನ್ನ ಹೃದಯಪೂರ್ವಕ ನಮನಗಳು. ಹಾಗೆ ಇಲ್ಲಿರುವ ಎಲ್ಲ ಹಿರಿಯ ಕಿರಿಯ ಮಾಸ್ಟರ್ಸ್ಗಳಿಗೂ ಯೂಟ್ಯೂಬ್ ವೀಕ್ಷಕರಿಗೂ ನನ್ನ ಅನಂತ ಕೋಟಿ ಧನ್ಯವಾದಗಳು. ಇವತ್ತಿನ ಈ ಸುಂದರ ಅವಕಾಶಕ್ಕಾಗಿ ಅಶ್ವಿನಿ ಮೇಡಮ್ ತಂಡದವರಿಗೂ ಎಲ್ಲರಿಗೂ ನನ್ನ ನಮನಗಳು. ನಮಸ್ತೆ ಮಾಸ್ಟರ್ಸ್, ಶುಭ ಮುಂಜಾನೆ ಎಲ್ಲರಿಗೂ. ಸಮಗ್ರ ಜೀವನ ಶೈಲಿ ಶುಕ್ರವಾರದ ಈ ಒಂದು ವೇದಿಕೆಯಲ್ಲಿ ನಾನು ಒಂದು ಆರಿಸಿಕೊಂಡಿರೋ ವಿಷಯ, ಇಲ್ಲಿ ಇದು ಸಾರ್ಥಕ ಬದುಕಿಗೆ ಜ್ಞಾನ ದೀಪ ಅಂತ ಜ್ಞಾನಯೋಗಿಯವರದು ಒಂದು ಬುಕ್ಕು. ಇದರಲ್ಲಿ ಒಂದು ಅಧ್ಯಾಯ ಮಾಡಕ್ಕೆ ನಾನು ಒಂದು ವಿಷಯವನ್ನು ಆರಿಸಿಕೊಂಡಿದ್ದೀನಿ. ಇಲ್ಲಿ ಅಂದ್ರೆ ಸಾರ್ಥಕ ಬದುಕು ಮನುಷ್ಯಂದು ಯಾವಾಗ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ವಿವರಣೆ, ಹಾಗೆ ಅದಕ್ಕೆ ಸಂಬಂಧಪಟ್ಟದ ಒಂದು ವಿಷಯಗಳನ್ನ ನಾನು ಪ್ರಸ್ತುತಪಡಿಸ್ತೀನಿ. ಇಲ್ಲಿ ಏನಂದ್ರೆ, ಮನುಜನ ಬದುಕು ಸಾರ್ಥಕವಾಗದಿದ್ದರೆ ಅದಕ್ಕಿಂತಲೂ ಭೀಕರವಾದ ನಷ್ಟ ಮನುಜನಿಗೆ ಮತ್ತೊಂದಿರುವುದಲ್ವಂತೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ನಾವು ನಮ್ಮ ಬದುಕನ್ನು ಯಾವ ತರ ಇಲ್ಲಿ ಸಾರ್ಥಕ ಪಡಿಸ್ಬೇಕು ಅಂದ್ರೆ, ಮಾನವ ಜನ್ಮ ಶತಕೋಟಿ ಜನ್ಮಗಳ ಪುಣ್ಯದ ಫಲ ಅಂತ ಹೇಳ್ತೀವಿ. ಇಂಥ ಒಂದು ಜನ್ಮ ಸಿಕ್ಕಿರೋದೇ ನಮಗೆ ಎಷ್ಟೋ ಜನ್ಮಗಳದ ಪುಣ್ಯದ ಫಲ ಇದು. ಇದನ್ನ ನಾವು ಸಾರ್ಥಕ ಮಾಡ್ಕೋಬೇಕಂದ್ರೆ ಯಾವ ತರ ಇಲ್ಲಿ ನಾವು ಹೋಗ್ತಾ ಇರ್ಬೇಕು ಅಂದ್ರೆ, ಇಲ್ಲಿ ಮನುಜನ ಜೀವನದಲ್ಲಿ ಮನುಜ ತನ್ನ ಬದುಕು ವ್ಯರ್ಥ ಬದುಕಾಗದೆ ಅದನ್ನ ನಿರಂತರವಾಗಿ ಸಾರ್ಥಕವಾಗಲು ತಾನೇನು ಮಾಡಬೇಕು ಎಂಬುದನ್ನು ಮೊದಲಿಗೆ ನಾವು ಅರಿತುಕೊಳ್ಬೇಕು. ಬದುಕು ಸಾರ್ಥಕವಾಗಬೇಕು ಎಂಬ ಭಾವನೆ ಬಹುತೇಕ ಜನರಿಗೆ ಇರುತ್ತದೆ. ಆದರೆ ಈ ಬದುಕು ಸಾರ್ಥಕವಾಗಲು ನಾವು ಏನು ಮಾಡಬೇಕು ಎಂಬ ವಿಚಾರದಲ್ಲಿ ತುಂಬಾ ತಪ್ಪು ಅಭಿಪ್ರಾಯಗಳನ್ನು ನಾವು ಹೊಂದಿರ್ತೀವಿ. ಆ ತಪ್ಪು ಅಭಿಪ್ರಾಯದಿಂದಲೇ ಅದೇ ದಾರಿಯಲ್ಲಿ ಸಾಕ್ತಾ ಇರ್ತೀವಿ. ಆಗ ಯಾವ ತರ ಅದು ತಪ್ಪು ಅಭಿಪ್ರಾಯ ಅಂದ್ರೆ, ಇಲ್ಲಿ ಎಷ್ಟೋ ಜನರು ನಾವು ಯಾವ ತರ ಫಸ್ಟ್ ಒಂದೊಂದೊಂದು ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ. ಈಗ ಹೆಸರು, ಹೊಗಳಿಕೆ, ಕೀರ್ತಿ ಹೇರಳವಾಗಿ ಪಡೆದುಕೊಂಡ್ರೆ ನಮ್ಮ ಬದುಕು ಸಾರ್ಥಕವಾಯಿತು ಎಂಬ ಭಾವನೆ ಸುಮಾರು ಜನರ ಮನಸ್ಸಲ್ಲಿರುತ್ತದೆ. ಹಾಗೆಯೇ ಹಣ, ಆಸ್ತಿ, ಪಾಸ್ತಿಗಳು ಹೇರಳವಾಗಿ ನಾವು ಸಂಪಾದಿಸಿದ್ರೆ ಅದು ಕೂಡ ನಮ್ಮ ಬದುಕು ಅವಾಗೂ ನಾವು ಸಾರ್ಥಕವಾಯಿತು ಅನ್ನೋ ಭಾವನೆ ಕೆಲವರದ್ದು. ಇನ್ನು ಕೆಲವರದ್ದು ಒಳ್ಳೆಯ ಪದವಿಯನ್ನು ಪಡೆದುಕೊಂಡರೆ ಬದುಕು ಸಾರ್ಥಕವಾಗುತ್ತದೆ ಎಂಬ ಭಾವನೆ. ಇನ್ನು ಸುಮಾರು ಜನರದು ನಾನು ದೊಡ್ಡ ಮಟ್ಟದ ಅಧಿಕಾರವನ್ನು ಪಡೆದುಕೊಂಡ್ರೆ ನನ್ನ ಬದುಕು ಸಾರ್ಥಕವಾಯಿತು ಎಂಬ ಭಾವನೆ. 4 ಸಮಕ್ಕೆ ನಾನು ಬಾಳಿದ್ರೆ ಸಾಕಪ್ಪ ನನ್ನ ಬದುಕು ಸಾರ್ಥಕ. ಅದೇ ತರ ಸ್ವಂತ ಮನೆ ಕಟ್ಟಿಕೊಂಡ್ರೆ ನನ್ನ ಬದುಕು ಸಾರ್ಥಕವಾಯಿತು ಎಂಬ ಭಾವನೆ. ಹೀಗೆ ಇನ್ನು ಎಷ್ಟೋ ಜನರಲ್ಲಿ ನಾನು ಪ್ರೀತಿಸಿದ ಹುಡುಗ ಅಥವಾ ಹುಡುಗಿ ತನಗೆ ದೊರೆತರೆ ನನ್ನ ಜೀವನ ಸಾರ್ಥಕವಾಯಿತು ಅನ್ನೋ ಭಾವನೆ. ಇನ್ನು ಬಯಸಿದ ಪ್ರಾಪಂಚಿಕ ವಸ್ತು, ತನಗೆ ಬಯಸಿದ ಯಾವುದೇ ಒಂದು ವಸ್ತು ತನಗೆ ದೊರೆತರೆ ನನ್ನ ಜೀವನ ಸಾರ್ಥಕ ಆಯಿತು ಎಂಬ ಭಾವನೆ ಸುಮಾರು ಜನರ ಮನಸ್ಸಲ್ಲಿರುತ್ತೆ. ಅದೇ ತರ ಒಂದು ದೇವಸ್ಥಾನವನ್ನು ಕಟ್ಟಿದರೆ ದೇವರ ಪೂಜೆಯನ್ನು ನಾನು ತುಂಬಾ ಮಾಡ್ತಾ ಇದ್ದೀನಿ, ಅವಾಗ ನನ್ನ ಬದುಕು ಸಾರ್ಥಕವಾಯಿತು ಎಂಬ ಭಾವನೆ ಬರುತ್ತೆ. ಅದೇ ತರ ಬಗೆಯ ಭೋಗ ವಿಲಾಸಗಳನ್ನು ಅನುಭವಿಸಿದರೆ ಬದುಕು ಸಾರ್ಥಕವಾಗುತ್ತದೆ ಎಂಬ ಭಾವನೆ ಕೂಡ ನಮ್ಮ ಸುಮಾರು ಜನರಲ್ಲಿ ಇದೆ. ಅದೇ ತರ ಈ ಬದುಕನ್ನು ನಾವು ಸಾರ್ಥಕ ಮಾಡಿಕೊಳ್ಳುವುದರ ಬಗ್ಗೆ ವಿಭಿನ್ನವಾದ ಭಾವನೆಗಳನ್ನು ತುಂಬಿಕೊಂಡಿರುತ್ತೇವೆ. ಇಂಥ ಎಲ್ಲಾ ಭಾವನೆಗಳು, ಅಭಿಪ್ರಾಯಗಳು, ಆಲೋಚನೆಗಳು ತಪ್ಪು ಭಾವನೆಗಳೇ. ಆ ತಪ್ಪು ಅಭಿಪ್ರಾಯಗಳೇ, ತಪ್ಪು ಆಲೋಚನೆಗಳೇ ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳುವ ಸರಿಯಾದ ಮಾರ್ಗವನ್ನು ಅರಿತು ಆ ಹಾದಿಯಲ್ಲಿ ನಾವು ಸಾಗಬೇಕಾಗಿದೆ. ಆಗ ಮಾತ್ರ ನಮ್ಮ ಬದುಕು ಸಾರ್ಥಕವಾಗುತ್ತದೆ. ಅದು ಯಾವ ತರ? ಈಗ ಮನುಜನ ಬದುಕು ಒಂಥರ ಈ ಸಾರ್ಥಕ ಅನ್ನುವ ಒಂದು ಇದು ಬರಬೇಕಾದ್ರೆ ಮೊಟ್ಟ ಮೊದಲು ತನ್ನ ಬದುಕಿನ ಶ್ರೇಷ್ಠತೆ ಏನಿದೆ, ನಾನು ಹುಟ್ಟಿ ಬಂದಿರುವುದು ಯಾದಕ್ಕೆ ಅನ್ನೋದನ್ನು ನಾವು ಫಸ್ಟ್ ಅರಿತುಕೊಳ್ಬೇಕು. ನನ್ನ ಬದುಕಿನ ಉದ್ದೇಶವನ್ನು ನಾನು ತಿಳಿದುಕೊಳ್ಬೇಕು. ಶಾಶ್ವತ ಅಶಾಶ್ವತಗಳ ಸಮೃದ್ಧಿಯಾಗಿರಬೇಕು. ನಿಜವಾಗಿಯೂ ತನ್ನದಾಗುವುದು ಯಾವುದು, ನನ್ನ ಹಿಂದೆ ಬರುವುದು ಯಾವುದು, ತನ್ನನ್ನು ಶಾಶ್ವತವಾಗಿ ಕಾಪಾಡುವುದು ಯಾವುದು ಎಂಬ ಸ್ಪಷ್ಟವಾದ ಪರಿಪೂರ್ಣ ಪರಿಜ್ಞಾನವನ್ನು ನಾವು ಹೊಂದಿರಲೇಬೇಕು. ಮೊದಲಿಗೆ ನಮ್ಮ ಬದುಕಿನ ಶ್ರೇಷ್ಠತೆ ಯಾವತ್ತು ಅಂದ್ರೆ, ಇದೇ ನನ್ನ ಶ್ರೇಷ್ಠತೆ, ಇದಂದ್ರೆ ಈ ಬದುಕು ಅಮೂಲ್ಯತೆ, ಈ ಬದುಕಿನ ಅಮೂಲ್ಯತೆ ನಾನು ಅರಿತುಕೊಳ್ಳದಿದ್ರೆ ನಾನು ಹೇಗೆ ಎನ್ನುವ ಒಂದು ಅಂಶ ಫಸ್ಟ್ ನಮ್ಮ ಮನದಟ್ಟಾಗ್ಲೇಬೇಕು. ಈ ಬದುಕು ನಮ್ಮ
ಜೀವನ, ನಮ್ಮ ಮಾನವ ಜನ್ಮ ಎಷ್ಟು ಅಮೂಲ್ಯವಾದದ್ದಲ್ವಾ. ಎಷ್ಟೋ ಜನ್ಮಗಳ ಒಂದು ಪುಣ್ಯದ ಫಲ ಆಗಿದೆ ಈ ಮಾನವ ಜನ್ಮ. ಇಂಥ ಒಂದು ಶ್ರೇಷ್ಠವಾದ ಮಾನವ ಜನ್ಮ ನಮಗೆ ದೊರೆತಿದೆ ಅಂದರೆ ಅದು ಸುಮ್ಮನೆ ಅಂದ್ರೆ ಆತರ ಅಲ್ವಲ್ಲ. ಈ ಶ್ರೇಷ್ಠವಾದ ಮಾನವ ಜನ್ಮ ಮಂಜುಗಡ್ಡೆಯಂತೆ ದಿನೇ ದಿನೇ ಕರಗಿ ಹೋಗುತ್ತಿದೆ ಅಲ್ವಾ ಮಾಸ್ಟರ್ಸ್. ಎಷ್ಟು ಸಮಯ ವೇಗವಾಗಿ ಓಡುತ್ತಿದೆ ಅಂದ್ರೆ ನಾವು ಸಮಯದ ಹಿಂದೆ ಓಡಕ್ಕಾಗಲ್ಲ, ಅಷ್ಟು ಸಮಯ ಹೋಗ್ತಾನೇ ಇರುತ್ತೆ. ಇವತ್ತೀಗ ಶುಕ್ರವಾರ ಬಂತ, ಇನ್ನೊಂದು ಕಣ್ಮುಚ್ಚರಲ್ಲಿ ನೆಕ್ಸ್ಟ್ ಮತ್ತೊಂದು ಶುಕ್ರವಾರ ಬರ್ತಾನೆ ಇರುತ್ತೆ. ಅಂದ್ರೆ ದಿನ ಹೆಂಗೆ ಈ ಸಮಯ ಓಡ್ತಾ ಇದೆ ಅಂದ್ರೆ ಮಂಜುಗಡ್ಡೆಯಂತೆ ಕರಗುತ್ತಿದೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗೆ ನಿಜವಾಗಿ ಇದು ಒಂಥರ ನಮಗೆ ಅಂದ್ರೆ ನಾವ್ ಏನ್ ಬಳಸ್ಕೊಳ್ತಾ ಇದೀವ ಆ ದಿನಗಳನ್ನ, ನಾವ್ ಯಾವ್ದ್ರಲ್ಲಿ ಟೈಮ್ ತೆಗಿತಾ ಇದೀವಿ ಅನ್ನೋ ಒಂದು ಪ್ರಶ್ನೆ ನಮಗ್ ಕಾಡ್ತಾ ಇರುತ್ತೆ. ಆದ್ದರಿಂದ ಈ ಮಾನವ ಜನ್ಮ ಕರಗಿ ಹೋಗುವುದ್ರೊಳಗೆ ಇದನ್ನು ನಾವು ಯಾವ ತರ ಸಾರ್ಥಕ ಪಡಿಸ್ಕೊಳ್ಬೇಕು. ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರು ಎಷ್ಟೋ ಒಂದು ಮೋಸಕ್ಕೆ ಒಳಗಾಗ್ಬೋದು. ಅಂದರೆ ಅಮೂಲ್ಯವಾದ ಮಾನವ ಜನ್ಮದಿಂದ ಮೃಗತ್ವದ ಕಡೆಗೆ, ಕ್ರಿಮಿ ಕೀಟಗಳ ಜನ್ಮದ ಕಡೆಗೆ ಜಾರಿ ಹೋಗುತ್ತಿದೆ ಅಲ್ವಾ. ಅಮೂಲ್ಯವಾದ ಈ ಮಾನವ ಜನ್ಮ ಸಿಗುವುದು ಎಷ್ಟು ದುರ್ಲಭ, ಅದರ ಜೊತೆಗೆ ಇದು ಕರಗಿ ಹೋಗುತ್ತಿದೆ ಅಂದ್ರೆ ಇದು ಎಷ್ಟು ವ್ಯರ್ಥ. ಅದಕ್ಕೆ ಜೀವನದ ಪ್ರತಿಯೊಂದು ದಿನವನ್ನು, ಪ್ರತಿಯೊಂದು ಕ್ಷಣವನ್ನು ವ್ಯರ್ಥ ಮಾಡದೆ ಸಾರ್ಥಕವಾಗುವಂತ ಸುಮಾರು ಕೆಲಸಗಳನ್ನು ಮಾಡುತ್ತಿರಲೇಬೇಕು. ಅದಕ್ಕಿಂತಲೂ ಮುನ್ನ ನಮ್ಮ ಮಾನವ ಜನ್ಮ ಯಾವ ರೀತಿ ಶ್ರೇಷ್ಠವಾದುದು ಎಂಬ ವಿಚಾರವನ್ನು ನಾವು ಅರಿತುಕೊಳ್ಳಲೇಬೇಕು. ಇಲ್ಲಿ ಮಾನವನಿಗೆ ಇರುವಂತ ಶಕ್ತಿ, ಸಾಮರ್ಥ್ಯ, ಅವಕಾಶಗಳು ಬೇರೆ ಬೇರೆ ಯಾವ ಜನ್ಮವನ್ನು ಪಡೆದಿರುವ ಜೀವಿಗೂ ಇಲ್ಲ. ಎಷ್ಟು ಸತ್ಯ ಅಲ್ವಾ. ಯಾಕಂದ್ರೆ ಇಲ್ಲಿ ಮಾನವನಿಗಿರುವ ಶಕ್ತಿಗಳನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಆಲೋಚನಾ ಶಕ್ತಿ, ಬುದ್ಧಿಶಕ್ತಿ, ಮನೋಶಕ್ತಿ, ವಾಕ್ ಶಕ್ತಿ, ಊಹಾಶಕ್ತಿ, ಇಚ್ಛಾಶಕ್ತಿ, ಕಲ್ಪನಾ ಶಕ್ತಿ, ಓದುವ ಶಕ್ತಿ, ಬರೆಯುವ ಶಕ್ತಿ, ಧ್ಯಾನಿಸುವ ಶಕ್ತಿ, ಪುಣ್ಯ ಕಾರ್ಯಗಳನ್ನು ಮಾಡುವ ಶಕ್ತಿ, ಮನಸ್ಸನ್ನು ವಿಶಾಲ ಮಾಡಿಕೊಳ್ಳುವ ಶಕ್ತಿ, ಹಾಗೆಯೇ ಜ್ಞಾನವನ್ನು ಅಭಿವೃದ್ಧಿ ಮಾಡಿಕೊಳ್ಳುವ ಶಕ್ತಿ. ಬಗೆ ಬಗೆಯ ಶಕ್ತಿಗಳು ನಮ್ಮಲ್ಲಿ ಅಡಗಿವೆ, ಮಾನವನಲ್ಲಿ ಅಡಗಿವೆ. ಆದ ಕಾರಣದಿಂದಲೇ ಈ ಮನುಷ್ಯ ಜನ್ಮ ಇಷ್ಟು ಶ್ರೇಷ್ಠವಾದುದಲ್ವೇ. ಇಂತಹ ಶಕ್ತಿಗಳು ನಮ್ಮಲ್ಲಿ ಮಾನವನಲ್ಲಿ ಅಡಗಿವೆ ಅಂದರೆ ಅಖಂಡವಾದ ಬಗೆ ಬಗೆಯ ಶಕ್ತಿಗಳನ್ನು ಮನುಜ ಸಕ್ರಮವಾಗಿ ಸದ್ವಿನಿಯೋಗ ಮಾಡಿಕೊಳ್ಳಲೇಬೇಕು. ಆಗಲೇ ಈ ಬದುಕು ನಮ್ಮದು ಸಾರ್ಥಕವಾಗುವುದು. ಮನುಜ ತನ್ನಲ್ಲಿ ಅಡಗಿರುವ ಬಗೆ ಬಗೆಯ ಶಕ್ತಿಗಳನ್ನು ಅರಿತು ಅವುಗಳನ್ನು ಸಕ್ರಮವಾಗಿ ಬಳಸಬೇಕಾದರೆ ಇಂಥ ಅಖಂಡವಾದ ಶಕ್ತಿ, ಸಾಮರ್ಥ್ಯ, ಅವಕಾಶಗಳು ಯಾವ ಜೀವಿಗೂ ಇಲ್ವಲ್ಲ ಎಂಬ ಸತ್ಯಾಂಶವನ್ನು ನಾವು ಸ್ಪಷ್ಟವಾಗಿ ಅರಿತುಕೊಂಡಾಗ ಆಗ ನಮ್ಮಲ್ಲಿ ನಮ್ಮ ಬದುಕು ಯಾವ ತರ ಸಾರ್ಥಕ ಮಾಡ್ಕೊಳ್ಬೇಕು ಅನ್ನೋದನ್ನು ಕೇಳ್ತಾ ಹೋಗ್ತೀವಿ. ಮಾನವ ಜನ್ಮವನ್ನು ಕ್ಷಣಕಾಲವೂ ಸಹ ವ್ಯರ್ಥ ಮಾಡಿಕೊಳ್ಳಬಾರದು ಎಂಬ ಮಾನವ ಜನ್ಮದ ಶ್ರೇಷ್ಠತೆ ಅರಿವಾದ ನಂತರ ನಮ್ಮ ಆಲೋಚನೆ ಅತಿ ತೀವ್ರವಾಗುತ್ತದೆ. ಇದರ ಜೊತೆಗೆ ಶಾಶ್ವತ ಯಾವುದು, ಅಶಾಶ್ವತ ಯಾವುದು ಎಂಬ ಪರಿಜ್ಞಾನವನ್ನು ನಾವು ಪಡೆದುಕೊಂಡರೆ ಮನುಷ್ಯ ತಾನು ಏನು ಮಾಡಬಾರದು, ಏನು ಮಾಡಬೇಕು ಎಂಬ ವಿವೇಚನೆ ಅತಿ ದೃಢಗೊಳ್ಳುತ್ತದೆ. ಹಾಗೆ ಮನುಜನ ಈ ಅಂದ್ರೆ ಈ ಒಂದು ಜೀವನ ವ್ಯರ್ಥವಾಗದರೆ ಸಾರ್ಥಕವಾಗಬೇಕಾದ್ರೆ ಶಾಶ್ವತ, ಅಶಾಶ್ವತ, ಅರಿಷ್ಟ ಅಂದ್ರೆ ತುಂಬಾ ಬಹುತೇಕ ಜನರು ಈ ಶಾಶ್ವತ ಅಶಾಶ್ವತ ಯಾವುದು ಎಂಬ ಅರಿವೇ ಇರೋಲ್ಲ. ಹಾಗಾಗಿ ತಮ್ಮ ದಿನವನ್ನು ತಾವೇ ಅಂದ್ರೆ ಈ ಶ್ರೇಷ್ಠತೆಯನ್ನು ಅರಿತುಕೊಳ್ಳದೆ ಬೇರೆ ಕೆಲಸಗಳಲ್ಲಿ ಎಲ್ಲದರಲ್ಲಿ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ ಅಂತ ಅನಿಸುತ್ತೆ. ಅಂದ್ರೆ ತಮ್ಮಗಾಗದೆ ತಮ್ಮ ಅಶಾಶ್ವತ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಅದೇ ನನ್ನ ಸುಖ, ಅದೇ ನನ್ನ ಸಾರ್ಥಕ ಜೀವನ ಅಂತ ಅದರ ಹಿಂದೆ ಬರದ ನಮ್ಮ ಜೊತೆ ಏನಾದ್ರೂ ಬರುತ್ತಾ? ಈ ಹಿಂದೆ ಬರದ ಹಣ, ಆಸ್ತಿ, ಅಧಿಕಾರ, ಪದವಿ, ಕೀರ್ತಿ, ಹೊಗಳಿಕೆ, ಸನ್ಮಾನ ಮುಂತಾದವನ್ನು ಪಡೆದುಕೊಳ್ಳಲು ಹೇರಳವಾಗಿ ಶ್ರಮಿಸುತ್ತಿದ್ದಾರೆ. ಇವೆಲ್ಲವೂ ಅಶಾಶ್ವತವಲ್ಲವೇ? ಇವು ಯಾವುದು ನಮ್ಮದಲ್ಲ, ನಮ್ಮದಾಗುವುದೂ ಇಲ್ಲ. ಕಡೆಗೆ ಇವುಗಳನ್ನು ಪಡೆದುಕೊಳ್ಳುವ ಗುಂಗಿನಲ್ಲಿ ನಾವು ನಿಜವಾಗಿಯೂ ನಮ್ಮದಾದ ಜೀವಿತ ಕಾಲ, ಮಾನವ ಜನ್ಮ, ಆಂತರಿಕ ಶಕ್ತಿಗಳು ಮುಂತಾದವನ್ನು ಕಳೆದುಕೊಳ್ಳುತ್ತೇವೆ. ಇದರ ಪರಿಣಾಮವಾಗಿ ಬದುಕು ಇನ್ನೇನು ಸಾರ್ಥಕವಾಗಬೇಕೇ ಅಲ್ಲಿ ವ್ಯರ್ಥವಾಗಿಯೇ ಹೋಗ್ತಾ ಇರುತ್ತದೆ. ನನ್ನ ಹಣ, ನನ್ನ ಆಸ್ತಿ, ನನ್ನ ಪದವಿ, ನನ್ನ ಹೆಸರು ಎನ್ನುತ್ತಾ ಈ ಹಣ, ಆಸ್ತಿ, ಪದವಿ, ಕೀರ್ತಿಗಳಿಗೆ ಜೀವನವನ್ನು ಸಂಪೂರ್ಣವಾಗಿ ಬಲಿಕೊಡುತ್ತೆ ಬಹುತೇಕ ಜನರು. ಆದರೆ ಅದರ ಕಡೆಗೆ ಯಾವುದು ತಮ್ಮದಾಗದೆ ತಮ್ಮ ಹಿಂದೆ ಬರದ ವ್ಯರ್ಥವಾಗಿ ಹೋಗುತ್ತಿದೆ. ಇದರ ಪರಿಣಾಮವಾಗಿ ಅಮೂಲ್ಯವಾದ ಈ ಮಾನವ ಜನ್ಮ ಸಾರ್ಥಕವಾಗಬೇಕಾದರೆ ನಾವು ಶಾಶ್ವತ ಅಶಾಶ್ವತಗಳನ್ನು ಪರಿಜ್ಞಾನವನ್ನು ಅರಿತುಕೊಂಡು ಅದರ ಜೊತೆ ಜೀವನ
ಸಾಕ್ತಾ ಹೋಗ್ಬೇಕು. ಇಲ್ಲಿ ನಮ್ಮ ಬದುಕು, ಮನುಷ್ಯನ ಬದುಕು ವ್ಯರ್ಥವಾಗದೆ ಅಲ್ಲಿ ಸಾರ್ಥಕವಾಗಬೇಕಾದ್ರೆ ನಾವು ಯಾವ ತರ ಅದನ್ನ ನಾವು ಒಂದು ಇದನ್ನ ಅಳವಡಿಸ್ಕೊಳ್ತಾ ಹೋಗ್ಬೇಕು ಅನ್ನೋದನ್ನ ಇದು ಮಾಡ್ತೀನಿ ಮಾಸ್ಟರ್ಸ್. ಇಲ್ಲಿ ತನ್ನ ಕರ್ತವ್ಯಗಳನ್ನು ತಾನು ಯಾವತ್ತು ದಿನನಿತ್ಯ ನನಗೇನು ಇವತ್ತು ಶಿವ ಇವತ್ತಿನ ದಿನ ನನಗೆ ಎಬ್ಸಿದೀಯಾ, ಇವತ್ತೇನ್ ಕೊಟ್ಟಿದೀಯಾ ಅದನ್ನ ನಾನು ಸಂತೋಷವಾಗಿ ಸ್ವೀಕರಿಸ್ತೀನಿ, ಸಂತೋಷವಾಗಿ ನನ್ನ ಕಾರ್ಯಗಳನ್ನು ನಿನ್ನ ಧ್ಯಾನದಲ್ಲಿ ನನ್ನ ಎಲ್ಲ ಕಾರ್ಯಗಳನ್ನು ಸುಸೂತ್ರವಾಗಿ ಮುಗಿಸಿಕೊಳ್ಳುತ್ತೇನೆ ಎಂದು ಒಂದು ಎದ್ದ ತಕ್ಷಣ ಒಂದು ಸಂಕಲ್ಪ ಮಾಡಿಕೊಂಡು ನಾವು ಅದರ ಜೊತೆ ಹೋದಾಗ ಅಂದ್ರೆ ಸಕ್ರಮವಾಗಿ ನಮ್ಮ ಕೆಲಸಗಳನ್ನು ಮಾಡುತ್ತಾ ಮುಗಿಸ್ತಾ ಇರಬೇಕು. ಅಂದ್ರೆ ಏನೇನು ಆಗಿರುತ್ತಾನೆ ಅಂದ್ರೆ ನಮಗೆ ಸಂಬಂಧಪಟ್ಟಿರುವ ಕೆಲಸ ಕಾರ್ಯಗಳನ್ನು ಮನುಜ ಹಾಗೆಯೇ ತಾನು ಏನೇನು ಆಗಿರುತ್ತಾನೋ ಅದಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಸಕ್ರಮವಾಗಿ ಮುಗಿಸುವುದೆಂದ್ರೆ ತನ್ನ ಅಪ್ಪ ಅಮ್ಮನಿಗೆ ತಾನು ಮಾಡಬೇಕಾದ ಕರ್ತವ್ಯಗಳನ್ನು ಮಾಡ್ತಾ ಇರ್ಬೇಕು. ಅಷ್ಟೇ ಅಲ್ಲ, ತಾನು ಏನಾಗಿದ್ದೀನಿ, ಅಂದ್ರೆ ನಮ್ಮ ಪಾತ್ರ ಏನಿದೆ ಇಲ್ಲಿ ಜೀವನದಲ್ಲಿ ಕೊಟ್ಟಿರುವಾಗ, ಹೆಂಡತಿ ಪಾತ್ರ ಇರ್ಬೋದು, ಗಂಡನ ಪಾತ್ರ ಇರ್ಬೋದು, ಮಗ ಪಾತ್ರ, ಯಾವುದೇ ಒಂದು ಪಾತ್ರಗಳನ್ನು ನನ್ನ ಕರ್ತವ್ಯಕ್ಕೆ ನಾನು ಅಂದ್ರೆ ಪ್ರಾಮಾಣಿಕವಾಗಿ ಅದನ್ನು ನಿಭಾಯಿಸ್ತಾ ಹೋಗ್ಬೇಕು. ಎಲ್ಲಕ್ಕಿಂತಲೂ ತಾನು ಮನುಷ್ಯನಾಗಿರುತ್ತೇನೆ ಇದ್ದೇನೆ ಎನ್ನುವ ಒಂದು ತಲೆಯಲ್ಲಿ ಯಾವತ್ತು ಇಂಥ ಒಂದು ಜನ್ಮ ಸಿಕ್ಕಿದೆ, ನಾನು ಅದನ್ನು ನಿಭಾಯಿಸ್ತಾ ಇದ್ದೀನಿ ಎನ್ನುವ ಒಂದು ಮನಸ್ಥಿತಿ ನಮ್ಮಲ್ಲಿ ಯಾವತ್ತು ಅದು ಸಂತೋಷ ತರಬೇಕು. ಹಾಗೆಯೇ ಈ ಕರ್ತವ್ಯವನ್ನು ತಾನು ಸಕ್ರಮ ಮಾಡಿ ಯಾವತ್ತು ಮುಗಿಸ್ತಾ ಅಂದ್ರೆ ಯಾವುದೇ ಕರ್ತವ್ಯಕ್ಕೆ ನಾವು ವಂಚಿತನೂ ಆಗಕ್ ಸಾಧ್ಯ ಇಲ್ವಲ್ಲ. ಕರ್ತವ್ಯವೇ ದೇವರು, ಕಾಯಕವೇ ಕೈಲಾಸ ಅಂತ ನಮ್ಮ ಬಸವಣ್ಣವ್ರು ಹೇಳಿದಂಗೆ ಆ ಕಾಯಕದಲ್ಲಿ ಕೈಲಾಸವನ್ನು ಕಾಣ್ತಾ ನಾವು ಹೇಗೆ ಅದನ್ನು ಪ್ರತಿಯೊಂದು ದಿನವನ್ನು ನಾವು ನಮ್ಮ ದಿನ ಇವತ್ತಿನ ದಿನ ರಾತ್ರಿ ಹೆಂಗಿರ್ಬೇಕಂದ್ರೆ ಅಂದ್ರೆ ಎದ್ದಾಗ ಒಂದು ನಮ್ಮಲ್ಲಿ ದೃಢ ನಿರ್ಧಾರ, ಅಲ್ಲಿ ರಾತ್ರಿ ನಾನು ಎಲ್ಲ ಕೆಲಸಗಳನ್ನು ಮುಗಿಸಿದೆ ನಾವು ನಿದ್ದೆಗೆ ಜಾರಬೇಕಾದ್ರೆ ನಮ್ಮಲ್ಲಿ ಒಂದು ಆತ್ಮ ತೃಪ್ತಿ ಭಾವನೆ ಇರಬೇಕು. ಅಂದ್ರೆ ನಾನು ಇವತ್ತಿನ ಕೆಲಸ ನನಗೆ ಏನ್ ಪರಮಾತ್ಮನಿಗೆ ಕೊಟ್ಟಿದೆಯಾ ಅದನ್ನು ನಾನು ಸಂಪೂರ್ಣವಾಗಿ ನಿಭಾಯಿಸಿದ್ದೀನಿ ಅನ್ನೋ ಒಂದು ನಮ್ಮಲ್ಲಿ ಆತ್ಮ ತೃಪ್ತಿ ಇದ್ದರೆ ಆ ದಿನ ಸಾರ್ಥಕವಾದಂತೆ ಅಲ್ವೇ. ಹಾಗೆ ತನ್ನಲ್ಲಿ ಜ್ಞಾನ ಅಭಿವೃದ್ಧಿ ಮಾಡಿಕೊಳ್ಳಬೇಕು. ಯಾಕಂದ್ರೆ ನಿರಂತರವಾಗಿ ಕಲಿತಾನೇ ಇರಬೇಕು. ಎಷ್ಟು ಕಲ್ತ್ರೇನೋ ಇದು ಕಡಿಮೆನೇ ಅಲ್ವಾ. ಯಾಕಂದ್ರೆ ಇದು ಒಂದು ಅಗಾಧವಾದ ಜ್ಞಾನಗಳಿದೆ, ಇಷ್ಟೊಂದು ಅಗಾಧವಾದ ಜ್ಞಾನ ಭಂಡಾರಗಳಿವೆ ನಮ್ಮಲ್ಲಿ. ಅಲ್ಲಿ ದಿನ ನಾವು ಏನು ಓದಿದೀವಿ ಅದಕ್ಕಿಂತ ಇನ್ನೊಂಚೂರು ಜಾಸ್ತಿ ಓದಿ ನಾವು ಜ್ಞಾನ ಜಾಸ್ತಿ ಮಾಡ್ಕೊಳ್ಳೋಣ. ಜ್ಞಾನವನ್ನು ಏಕೆ ಅಭಿವೃದ್ಧಿ ಮಾಡಿಕೊಳ್ಬೇಕೆಂದ್ರೆ ಈ ಮನುಜನ ಸಕಲ ದುಃಖಗಳಿಗೂ ಮೂಲ ಕಾರಣ ಯಾವುದು? ಅಜ್ಞಾನ ಅಷ್ಟೇ ಅಲ್ವಾ. ಮನುಜ ನಿಜವಾಗಿಯೂ ಪ್ರಗತಿ ಹೊಂದದೆ ಪತನ ಹೊಂದುತ್ತಾ ಆ ಪತನವನ್ನೇ ಪ್ರಗತಿ ಎಂದು ಭಾವಿಸಲು ಸಹ ಈ ಜ್ಞಾನದ ಕೊರತೆಯೇ ಕಾರಣವಾಗುತ್ತದೆ. ಜೊತೆಗೆ ಈ ಮಾಯೆಯ ಸುಳಿಯಲ್ಲಿ ನಾವು ಸಿಲುಕಿಕೊಂಡು ಭೀಕರವಾದ ಕಷ್ಟ ನಷ್ಟ ದುಃಖಗಳಿಗೆ ಒಳಗಾಗಲು ಕಾರಣ ಕೂಡ ಅಜ್ಞಾನವಾಗುತ್ತದೆ. ನಮ್ಮ ಜನ್ಮದ ಕಡೆಗೆ ಅಂದ್ರೆ ಈ ಮೃಗಗಳ ಜನ್ಮದ ಕಡೆಗೆ ಜಾರಿ ಹೋಗಿ ಪತನ ಹೊಂದಲು ಕಾರಣ ಈ ಜ್ಞಾನದ ಕೊರತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಎಷ್ಟು ಜ್ಞಾನಾಭಿವೃದ್ಧಿ ಮಾಡಿಕೊಳ್ಳಬೇಕು, ಈ ಜ್ಞಾನದಿಂದನೇ ಮುಕ್ತಿ. ಬಹುತೇಕ ಸಮಸ್ಯೆಗಳು ಕೂಡ ಅಲ್ಲಿ ಪರಿಹಾರವಾಗುತ್ತವೆ, ಅಖಂಡವಾದ ಶಕ್ತಿ ಪ್ರಾಪ್ತವಾಗುತ್ತದೆ. ನಾವು ಏನು ಅರ್ಜನೆ ಮಾಡ್ಕೊಂಡಿರ್ತೀವಿ ಈ ಜ್ಞಾನ ನನ್ನ ಹಿಂದೆ ಬರುತ್ತದೆ, ಬೇರೆ ಏನಾದ್ರೂ ಬರಕ್ ಸಾಧ್ಯವೇ ಇಲ್ವಲ್ಲ. ಈ ಜನ್ಮಗಳಿಗೆ ತನ್ನನ್ನು ತಾನು ಇದು ನಮ್ಮನ್ನು ಕಾಪಾಡ್ತಾ ಇರುತ್ತದೆ. ಅಂದರೆ ಜ್ಞಾನವನ್ನು ಅರ್ಜಿಸಿದಾಗ ಅವಾಗ ಬದುಕು ಸಾರ್ಥಕವಾಗಲು ಈ ಜ್ಞಾನನೇ ಒಂದು ಪ್ರಧಾನ ಕಾರ್ಯವಾಗುತ್ತದೆ ಮಾಸ್ಟರ್ಸ್. ಇಲ್ಲಿ ಪುಣ್ಯ ಕಾರ್ಯಗಳನ್ನು ನಾವು ಯಾವತ್ತೂ ಮಾಡ್ತಾ ಇರಬೇಕು. ಪುಣ್ಯ ಕಾರ್ಯಗಳನ್ನು ಮಾಡುವುದರಿಂದ ನಮ್ಮ ಬದುಕು ಸಾರ್ಥಕವಾಗುತ್ತದೆ. ಅದು ಹೇಗೆಂದ್ರೆ ದೇವರು ನಮ್ಮ ಪ್ರಗತಿಯನ್ನು ನಾವು ಇತರರಿಗೆ ಮಾಡುವ ಒಳಿತಿನಲ್ಲಿ ಇಟ್ಟಿದ್ದಾನೆ. ಇದು ದೈವ ರಹಸ್ಯ ಕೂಡ. ಇತರರ ಒಳಿತಿಗಾಗಿ ನಾವು ಹೆಚ್ಚು ಶ್ರಮಿಸಿದರೆ ಅದಕ್ಕಿಂತಲೂ 100 ಪಟ್ಟು ಹೆಚ್ಚು ಒಳ್ಳೆಯ ಫಲವು ನಮ್ಮದಾಗುತ್ತದೆ. ಹಾಗಾಗಿ ಈ ಪುಣ್ಯ ಕಾರ್ಯವನ್ನು ಮಾಡುವುದರಿಂದ ಈ ಪುಣ್ಯದ ಫಲ ನಮ್ಮನ್ನು ಜನ್ಮಗಳಿಗೂ ಕಾಪಾಡುತ್ತಾ ಬರುತ್ತದೆ. ನಾವು ಸುಖವಾಗಿ ಇರುವುದರಿಂದ ನಮ್ಮ ಬದುಕು ಸಾರ್ಥಕವಾಗುವುದಿಲ್ಲ. ನಮ್ಮಿಂದ ಇತರರ ಹಿತ ಸುಖ ಸಂತೋಷಗಳಿಗಾಗಿ ನಾವು ಶ್ರಮಿಸಿದಾಗ ಇತರರಿಗಾಗಿ ಒಳ್ಳೆಯದನ್ನು ಮಾಡುವುದರಿಂದ ನಮ್ಮ ಬದುಕು ಸಾರ್ಥಕವಾಗುತ್ತದೆ, ಅದು ಒಂದು ಬದುಕಾಗುತ್ತದೆ. ಯಾವುದಾದ್ರೂ ಒಂದು ಉಪಯುಕ್ತ ಪ್ರತಿಭೆಯನ್ನು ಅಭಿವೃದ್ಧಿ ಮಾಡಿಕೊಂಡು ಅದರ ಜೊತೆ ನಾವು ಸಾಕ್ತಾ ಇರಬೇಕು. ಅಂದ್ರೆ ಪ್ರತಿಭೆಯನ್ನು ಅಭಿವೃದ್ಧಿ ಮಾಡಿಕೊಂಡರೆ ಈ ಉಪಯುಕ್ತ ಪ್ರತಿಭೆ ನಮ್ಮಲ್ಲಿ ಅಂದ್ರೆ ಈ ಲೋಕಕ್ಕೆ ನೀಡಿದರೆ ಅದರಿಂದ ಅನೇಕಾನೇಕ ಜನರಿಗೆ ಉಪಯೋಗವಾಗುವುದಲ್ಲವೇ. ಸಹ ನಮ್ಮ ಬದುಕು ಅವಾಗೂ ಸಾರ್ಥಕವಾಗುತ್ತದೆ. ಮಾತ್ರವಲ್ಲ, ಈ ನಮ್ಮ ಉಪಯುಕ್ತ ಪ್ರತಿಭೆ ಜನ್ಮಗಳಿಗೂ ಕೂಡ ನಮ್ಮ ಹಿಂದೆ ಬರುತ್ತದೆ ಅಂತೆ. ಆಗ ನಮ್ಮ ಬದುಕು ಪರಿಪೂರ್ಣ. ಅಂದರೆ ಪ್ರತಿಭೆಯನ್ನು ಅಭಿವೃದ್ಧಿ ಮಾಡಿಕೊಳ್ಳುವ ಮುನ್ನ ಆ ಪ್ರತಿಭೆ ವ್ಯರ್ಥ ಪ್ರತಿಭೆಯಾಗದೆ ಉಪಯುಕ್ತ
ಪ್ರತಿಭೆಯಾಗಿರುವ ಆಗಿರುವ ಅಂದ್ರೆ ಅಂತೆ ಜಾಗೃತಿ ಕೂಡ ನಾವು ವಹಿಸ್ಬೇಕಾಗುತ್ತೆ. ನಮ್ಮ ಪ್ರತಿಭೆ ವ್ಯರ್ಥ, ಏಕೆಂದ್ರೆ ನಮ್ಮ ವ್ಯರ್ಥ ಪ್ರತಿಭೆಯಿಂದ ಅನೇಕ ಜನರ ಅಮೂಲ್ಯವಾದ ಜೀವಿತ ಕಾಲ ಕೂಡ ವ್ಯರ್ಥವಾಗುತ್ತದೆ ಅಲ್ವೇ. ಹಾಗಾಗಿ ಪ್ರತಿಫಲವಾಗಿ ನಮಗೆ ಪಾಪ ಎಂಬುದು ಆವರಿಸಿಕೊಳ್ತಾ ಇರುತ್ತೆ. ನಮ್ಮಲ್ಲೇ ನಮಗೆ ಅದು ಒಂಥರ ಚುಸ್ತಾ ಇರುತ್ತೆ, ಏನಾದ್ರೂ ತಪ್ಪು ಮಾಡಿದ್ರೆ ಆ ತರ. ಹಾಗಾಗಿ ನಾವು ಅಭಿವೃದ್ಧಿ ಮಾಡಿಕೊಳ್ಳುವ ಪ್ರತಿಭೆ ಉಪಯುಕ್ತ ಕೂಡ ಆಗಿರಬೇಕು. 4 ಜನಕ್ಕೆ ಇದರಿಂದ ಉಪಯೋಗವಾಗುತ್ತೆ ಅಂದಾಗ ಅದು ಕೂಡ ಒಂದು ಬದುಕಿನ ಸಾರ್ಥಕ ಲಕ್ಷಣವಾಗುತ್ತದೆ. ಧ್ಯಾನ ಸಾಧನೆ ಮಾಡುತ್ತಿರಬೇಕು. ಧ್ಯಾನ ಸಾಧನೆ ಮಾಡುವುದರಿಂದ ಕೂಡ ನಮ್ಮ ಬದುಕು ಸಾರ್ಥಕವಾಗುವುದಲ್ಲವೇ. ಅದು ಹೇಗೆಂದ್ರೆ, ಧ್ಯಾನ ಮಾಡಲು ಈ ಮಾನವ ಜನ್ಮ, ಆರೋಗ್ಯ, ಯೌವನ, ಒಳ್ಳೆಯ ಅವಕಾಶ ಎಲ್ಲವೂ ಸಕ್ರಮವಾಗಿ ಇರುವಾಗ ಧ್ಯಾನ ಸಾಧನೆಯಲ್ಲಿ ಪ್ರಗತಿ ಹೊಂದಿದರೆ ನಾವು ಎಷ್ಟು ನಮ್ಮ ಜೊತೆಯಲ್ಲಿ ಇರಲು ಈ ಅವಕಾಶ, ನಮ್ಮ ಅಂತರಂಗದ ಜೊತೆಯಲ್ಲಿರಲು ಧ್ಯಾನ ಸಾಧನೆ ಒಂದೇ ಮಾರ್ಗವಲ್ಲವೇ. ಜನ್ಮ ಜನ್ಮಗಳು ನಮ್ಮ ಹಿಂದೆ ಇದು ಬರುತ್ತಾ ಹೋಗುತ್ತೆ. ಅಂದರೆ ಧ್ಯಾನ ಸಾಧನೆ ನಾವು ಎಷ್ಟು ಚೆನ್ನಾಗಿ ಮಾಡಿದ್ರೆ ಅಷ್ಟೇ ಕೂಡ ಜೀವನ ಕೂಡ ಸಾರ್ಥಕವಾಗುತ್ತದೆ. ಹಾಗೆ ಇಲ್ಲಿ ಸುಮಾರು ಇದೆ ಇನ್ನ ವಿಷಯಗಳು ಅಷ್ಟೇ. ಅಂದ್ರೆ ಮನಸ್ಸನ್ನು ಕೂಡ ನಾವು ವಿಶಾಲ ಮಾಡಿಕೊಳ್ಬೇಕು. ಮನಸ್ಸನ್ನು ವಿಶಾಲ ಅಂದ್ರೆ ಯಾವತ್ತೂ ವಿಶಾಲವಾದ ಹೃದಯ ಇರಬೇಕು. ಇಷ್ಟಕ್ಕೆ ಇಷ್ಟೇ ಅಂತ ನಾವು ಅನ್ಕೊಳ್ಳೇಬಾರ್ದು. ಮನಸ್ಸನ್ನು ನಿರ್ಮಲ ಮಾಡಿಕೊಳ್ಬೇಕು. ಅಂದ್ರೆ ಬಹಿರಂಗ ಶುದ್ಧಿ ಅಷ್ಟೇ ಸಾಕಾಗಲ್ಲ, ಅಂತರಂಗ ಶುದ್ಧಿಯನ್ನು ಮಾಡಿಕೊಳ್ಳುತ್ತಲೇ ಇರಬೇಕಲ್ವೇ. ಹಾಗೆ ಸ್ಥಿತ ಪ್ರಜ್ಞತೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು. ಸುಖ ಬರಲಿ ದುಃಖ ಬರಲಿ, ಯಾವುದೇ ಒಂದು ಸ್ಥಿತಿ ಇರಲಿ, ನಾನು ನನ್ನ ಪ್ರಜ್ಞೆಯನ್ನು ಸ್ಥಿತವಾಗಿ ಇಟ್ಕೊಳ್ಳುತ್ತೇನೆ. ಈ ತರ ಇವತ್ತಾಯ್ತಾ, ಅದು ನನ್ನ ಒಂದು ಪಾಠ, ಏನೋ ಒಂದು ನನಗೆ ಹೇಳ್ಕೊಡಕ್ಕೆ ಬಂದಿದೆ. ನಾಳೆ ಸಂತೋಷ ಆಯ್ತಾ, ಇನ್ನು ಅದನ್ನ ಸಂತೋಷ ನಾವು ಇನ್ನಷ್ಟು ಚೆನ್ನಾಗಿ ಅನುಭವಿಸೋಣ. ಇಂದ್ರಿಯ ಸುಖಗಳನ್ನು ಅನುಭವಿಸಿ ಆ ಸುಖಗಳಲ್ಲಿ ಏನು ಇಲ್ಲವೆಂಬ ಸತ್ಯಾಂಶವನ್ನು ಅರಿತುಕೊಂಡು, ಇಂದ್ರಿಯ ಸುಖಗಳು ಬರೀ ಕ್ಷಣಿಕ ಅಂಶ ನಾವು ಅರಿತುಕೊಳ್ಳಬೇಕು. ಇದು ಕ್ಷಣಿಕ ಅಷ್ಟೇ, ನನ್ನ ಸುಖ ಯಾವುದು ಶಾಶ್ವತ ಅನ್ನೋದನ್ನ ನಾವೇ ಅರಿತುಕೊಳ್ಬೇಕಾಗುತ್ತದೆ. ಹಾಗೆ ನಮ್ಮಲ್ಲಿರುವ ಅವಗುಣಗಳನ್ನು, ದುರ್ಗುಣಗಳನ್ನು ದೂರ ಮಾಡಿಕೊಳ್ಬೇಕು. ಕೋಪ, ಭಯ, ಎಷ್ಟೊಂದು ದುರ್ಗುಣಗಳನ್ನು ಬೆಳೆಸ್ಕೊಂಡಿರ್ತೀವಿ. ಪ್ರತಿಯೊಂದು ಅತಿಯಾದ ಆಸೆ, ಇವೆಲ್ಲವೂ ನಮ್ಮಲ್ಲಿ ಇದ್ದಷ್ಟು ಇನ್ನಷ್ಟು ನಮ್ಮ ಮನಸ್ಸಲ್ಲಿ ಯಾವ ತೃಪ್ತಿ ಬರಲು ಸಾಧ್ಯ. ಹಾಗಾಗಿ ನಾವೇ ನಮ್ಮಲ್ಲಿ ಏನೇನ್ ಬದಲಾವಣೆ ಮಾಡ್ಕೊಳ್ಬೇಕು, ನಾವು ಏನೇನ್ ಇಟ್ಕೊಂಡಿದೀವಿ ಆ ಗುಣಗಳನ್ನು ನಾವು ದೂರ ಮಾಡಿಕೊಳ್ಳಲೇಬೇಕು. ಹಾಗೆ ಸದ್ಗುಣವನ್ನು ಜಾಸ್ತಿ ನಾವು ಅಭಿವೃದ್ಧಿ ಮಾಡ್ಕೊಳ್ಬೇಕಾಗಿದೆ. ಹಾಗೆ ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳಿಂದ ಮುಕ್ತಿ ಹೊಂದಬೇಕು. ಇದೇ ಫಸ್ಟ್ ಮೇನ್ ಮಾಸ್ಟರ್ಸ್. ಯಾಕಂದ್ರೆ ಇದು ನಾನು ನನ್ನದು ಇದ್ರೆ ನಾವು ಏನು ಕಲಿಯಕ್ಕಾಗಲ್ಲ. ಎಲ್ಲವೂ ಆ ಪರಮಾತ್ಮನ ಇಚ್ಛೆ ಅಂತ ನಾವು ಹೋದ್ರೆ ಅಲ್ಲಿ ಈ ಅಹಂಕಾರಗಳಿಂದ ಮುಕ್ತಿಯನ್ನು ಕಾಣ್ತಾ ಹೋಗ್ತೀವಿ. ಯಾಕೆಂದ್ರೆ ನಾನು ಏನ್ ಮಾಡೋದಿದೆ ಇಲ್ಲಿ, ಎಲ್ಲವೂ ಅವನು ಆಡಿಸ್ದಂಗೆ ಆಡಿಸ್ತಾ ಇದ್ದೀನಿ ಅಷ್ಟೇ ಅಲ್ವಾ. ಇಲ್ಲಿ 3 ದಿನಗಳ ಈ ಜೀವನ ಜಾತ್ರೆಗೆ ಬಂದಿರುವವರು ನಾವು ಅತಿಥಿಗಳಾಗಿ ಅಷ್ಟೇ ಈ ಲೋಕಕ್ಕೆ. ಹಾಗಾಗಿ ಇಲ್ಲಿ ಈ ವ್ಯರ್ಥ ಅಹಂಕಾರನೇ ಬೇಡ. ನಾನು ಏನೇ ಓದಿದ್ರು ಏನೇ ಕಲ್ತ್ರು ಇದು ಸಾಗರದಷ್ಟು. ಈ ಜಗತ್ತಿನಲ್ಲಿ ದಿನಾ ಒಂದು ಹೊಸ ವಿಷಯ ಬರುತ್ತೆ, ಒಂದು ಹೋಗ್ತಾ ಇರುತ್ತೆ. ಇಲ್ಲಿ ಅಹಂಕಾರ ಮಮಕಾರಗಳಿಂದ ಏನು ಮಾಡಲು ಸಾಧ್ಯ ಇಲ್ಲ. ಅದೇ ತರ ನಾವು ಮಮಕಾರಗಳನ್ನು ಅಷ್ಟೇ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡು, ಅತಿಯಾದ ಅಟ್ಯಾಚ್ಮೆಂಟ್ಗಳನ್ನ ಇಟ್ಕೊಂಡು ನಾವೇ ನೋವು ಪಡ್ತೀವಿ. ಅಟ್ಯಾಚ್ಮೆಂಟ್ ಅಂದ್ರೆ ನೋ ಅಟ್ಯಾಚ್ಮೆಂಟ್ ನೋ ಡಿಟ್ಯಾಚ್ಮೆಂಟ್ ಅಂತ ಹೇಳ್ಬಹುದು ಇಲ್ಲಿ ಅಷ್ಟೇ. ಅಂದ್ರೆ ಅಂಟಿಕೆ ಇದ್ದರನು, ಅಂದ್ರೆ ನಾವೊಂದು ಇದಕ್ಕೆ ಎಷ್ಟು ಬೇಕು ಅಷ್ಟೇ. ಒಂದು ತಾವರೆ ಎಲೆ ಮೇಲೆ ನೀರ್ ಹೆಂಗೆ ಜಾರಿ ಹೋಗ್ತಾ ಇರುತ್ತೆ, ಆತರ ಎಷ್ಟೇ ಇದೆ, ನನ್ಗೆಲ್ಲ ಇದೆ, ಸಂಸಾರ ಇದೆ, ಎಲ್ಲ ಇದೆ, ಅದನ್ನ ಎಷ್ಟು ಬೇಕು ಅಷ್ಟೇ. ಅದನ್ನ ಅತಿಯಾಗಿ ನಾವು ಅಂಟಿಸ್ಕೊಂಡ್ರೆ ನಮಗೆ ನೋವು ಆಗ್ತಾ ಹೋಗುತ್ತೆ. ಎಲ್ಲ ಇದೆ, ಅಗತ್ತಿದೆ, ಎಷ್ಟು ಬೇಕಷ್ಟು ಇಟ್ಕೊಳ್ಳೋಣ ಇಲ್ಲಿ. ಹಾಗಾಗಿ ನನ್ನದು ನಾನು ಎಂಬ ಅಹಂಕಾರದಿಂದ, ಮಮಕಾರಗಳಿಂದ ನಾವು ಮುಕ್ತಿ ಹೊಂದಲೇಬೇಕು. ಆವಾಗ ಜೀವನ ಸಾರ್ಥಕವಾಗುತ್ತದೆ. ಹಾಗೆ ಹಣ, ಹೆಣ್ಣು, ಕೀರ್ತಿ, ಹೊಗಳಿಕೆ, ಹೀಗೆ ಬಗೆ ಬಗೆಯೇ ಬಯಕೆಗಳಿಂದ ಕೂಡ ನಾವು ಮುಕ್ತಿ ಕಾಣಲೇಬೇಕು. ಎಷ್ಟು ಬೇಕು ಇದೆಲ್ಲ ಅಷ್ಟೇ ಸಾಕು ಅಂತ ಒಂದು ತೃಪ್ತಿ ಭಾವನೆಯನ್ನು ಹೊಂದ್ತಾ ಹೋಗ್ಬೇಕು. ಹಾಗೆ ಆಂತರಿಕ ಶಕ್ತಿಗಳನ್ನು ಅಭಿವೃದ್ಧಿ ಮಾಡಿಕೊಳ್ಬೇಕು. ಇತರರ ಅಂದ್ರೆ ಆಂತರಿಕ ಶಕ್ತಿಗಳ ಅಭಿವೃದ್ಧಿ, ಇನ್ನೊಬ್ಬರ ಆಂತರಿಕ ಶಕ್ತಿಗಳಿಗೂ ಅಭಿವೃದ್ಧಿಗಾಗಿ ನಾವು ಶ್ರಮಿಸಬೇಕು. ಈಗ ನಾವೀಗ ಎಷ್ಟೊಂದು ನಮ್ಮ ಅವತಾರ್ ಫೌಂಡೇಶನ್ ದಿನನಿತ್ಯ ಎಷ್ಟೊಂದು ಜ್ಞಾನಗಳನ್ನ ಎಷ್ಟೋ ದೊಡ್ಡ ದೊಡ್ಡ ಮಾಸ್ಟರ್ಸ್ಗಳು ಎಷ್ಟು ಒಳ್ಳೆ ಒಳ್ಳೆ ಜ್ಞಾನ ಹಂಚಿಕೆ ಮಾಡ್ತಾ ಇದ್ದಾರೆ. ಇದನ್ನ ನಾವು 4 ಜನಕ್ಕೆ ಇನ್ನೂ 4 ಜನಕ್ಕೆ ಅದನ್ನ ಹೇಳ್ತಾ ಹೋದ್ರೆ ಈ ತರ ನಡೀತಾ ಇದೆ, ಇಲ್ಲಿ ಕ್ಲಾಸಸ್ ಇದೆ, ಒಂದು ಒಳ್ಳೆ ಆಧ್ಯಾತ್ಮಿಕ ಜ್ಞಾನ ಸಿಗುತ್ತೆ. ಈ ತರ ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳಕ್ಕೆ ಹಲವು ದಾರಿಗಳಿವೆ. ಅದನ್ನ ಇನ್ನೊಬ್ಬರಿಗೆ ಹೇಳಿದಾಗ ಅಲ್ಲಿಯೂ ಕೂಡ ನಮ್ಮ ಆಂತರಿಕ ಶಕ್ತಿ ಅಭಿವೃದ್ಧಿ ಆಗ್ತಾ ಹೋಗುತ್ತದೆ. ಹಾಗೆ ನಮ್ಮ ಆತ್ಮಸ್ಥಿತಿಯತ್ತ
ಮೂಲಕ್ಕೆ ನಾವು ಸಾಕ್ತಾ ಇರಬೇಕು. ಆತ್ಮಸ್ಥಿತಿ ಹೊಂದಲು ಅವರಿಗೆ ಮಾರ್ಗದರ್ಶನಗಳನ್ನು ನೀಡಬೇಕು. ಹೀಗೆ ಮನುಷ್ಯನ ಜೀವನ ಸಾರ್ಥಕವಾಗಬೇಕಾದ್ರೆ ಇಷ್ಟು ನಾವು ಅಂಶಗಳನ್ನ ಅಳವಡಿಸ್ತಾ ಹೋದ್ರೆ ಈ ಅಂದ್ರೆ ಈ ವಿವರಣೆ ನನ್ನ ಒಂದು ಇದಕ್ಕೆ ಹಾಗೆ ಇಲ್ಲಿ ಇನ್ನೊಂದು ಒಂದ್ 2-3 ಪಾಯಿಂಟ್ಸ್ ಇದೆ, ಅಷ್ಟು ಹೇಳಿ ಮುಗಿಸ್ತೀನಿ ಮಾಸ್ಟರ್ಸ್. ಇಲ್ಲಿ ಅಂದ್ರೆ ಪಾಪದ ಏನಿದೆ ಮಾನವ ಜನ್ಮ ತನ್ನ ಜನ್ಮ ಸಾರ್ಥಕವಾಗ್ಬೇಕಂದ್ರೆ ಪುಣ್ಯದ ಪ್ರೀತಿ ಕೂಡ ನಮ್ಮಲ್ಲಿ ತುಂಬಿರ್ಬೇಕಂತೆ, ಪಾಪದ ಭೀತಿನೂ ತುಂಬಿರ್ಬೇಕು ಅಂತ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಪಾಪ ಆಗುತ್ತೆ ಅನ್ನೋ ಒಂದು ಭಯ ನಮ್ಮಲ್ಲಿ ಇರಬೇಕು. ಯಾವುದನ್ನ ನಾವು ಕೆಲಸ ಮಾಡ್ಬೇಕಾದ್ರೆ ಅದು ನಮ್ಮ ಆತ್ಮ ನಮ್ಗೆ ಒತ್ತಿ ಹೇಳ್ತಾ ಇರುತ್ತೆ. ನಾವು ಜನರ ಮುಂದೆ ತೋರ್ಪಡಿಕೆಗೆ ಒಳ್ಳೆಯ ಆಗೋದು ಬೇಡ, ಆಂತರಿಕವಾಗಿ ನಾವು ಒಳ್ಳೆಯವರಾಗ್ತಾ ಹೋಗೋಣ. ಹಾಗೆ ಮಾನವ ಜನ್ಮದ ಮಹತ್ವವನ್ನು ನಾವು ಏನಂತ ಸ್ಪಷ್ಟವಾಗಿ ಅರಿತಿರ್ಬೇಕು ಕೂಡ. ಈ ಶಾಶ್ವತ ಅಶಾಶ್ವತ ಅಂದ್ರೆ ಯಾವುದು ಶಾಶ್ವತವಲ್ಲವನ್ನು ಒಂದು ಅದನ್ನ ನಾವು ಅರಿತುಕೊಳ್ಬೇಕಾಗಿದೆ. ಹಾಗೆ ಸಾವು ಕೂಡ ನಮ್ಮ ಜ್ಞಾಪಕದಲ್ಲಿ ಇರಬೇಕು ಅಂತ ಹೇಳ್ತಾರೆ ಅಲ್ವಾ. ನಾಳೆ ನಾನು ಹೇಳ್ತೀನೋ ಇಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಲ್ಲ, ಯಾರು ಅಷ್ಟೇ. ಇವತ್ತೇನ್ರ ಆಯ್ತು ಇಷ್ಟೇ, ನಾಳೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಯಾವತ್ತು ನಮ್ಮ ತಲೆಯಲ್ಲಿ ಇದು ಈ ಒಂದು ಜೀವನನೇ ಕ್ಷಣಿಕ ಅಂತ ನಮಗ್ ಗೊತ್ತಿದ್ರೆ ಅವಾಗ ನಾವು ಆಂತರಿಕವಾಗಿ ದೃಢತೆ ಬೆಳೆಸ್ಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆ ನಮ್ಮ ಜೀವಿತದ ಬೆಲೆ ಏನೇ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಯಾವಾಗ್ಲೂ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇರ್ಬೇಕು. ಹಾಗೆ ನಮ್ಮ ಆರೋಗ್ಯದ ಬೆಲೆ ಕೂಡ ತಿಳಿದಿರ್ಬೇಕಲ್ವಾ. ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತೀವಿ. ಹಾಗಾಗಿ ನಮ್ಮ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಪ್ರಾಪಂಚಿಕ ಸುಖ ಮತ್ತು ಇಂದ್ರಿಯಗಳ ಸುಖ ನಿಜ ಸ್ವರೂಪವನ್ನು ನಾವು ತಿಳಿದುಕೊಳ್ತಾ ಇರಬೇಕು. ಹಾಗೆ ಆತ್ಮನ ಮೂಲ ಅದರ ಬೆಲೆ ಅರ್ಥವನ್ನು ನಾವು ಅರಿತುಕೊಳ್ಳೇಬೇಕು. ಯಾವ ಮನುಜನಿಗೆ ಈ ವಿಚಾರಗಳು ಸ್ಪಷ್ಟವಾಗಿ ಅರಿವಾಗುತ್ತದೆಯೋ ಅಂಥ ಮನುಜನಿಗೆ ಈ ಜನ್ಮ ಸಾರ್ಥಕ ಮಾಡಿಕೊಳ್ಳುತ್ತಾನೆ ಅಂತ ಇಷ್ಟು ಅಂದ್ರೆ ಇಲ್ಲಿ ಕೊನೆಗೆ ನಾನು ಒಂದು ನನ್ನದು ಎನ್ನುತ್ತಾ ನಿನ್ನದಾಗದ್ದನ್ನು ನಿನ್ನದೆಂದು ನೆನೆದಿರುವುದು ಯಾವುದಾದರೂ ನಿನ್ನದಾಗುವುದೇ? ನಿನ್ನದೆಂದು ನೆನೆದಿರುವ ವಸ್ತುಗಳಿಗೆ ನೀನು ದೂರಾಗುವ ಮೊದಲೇ ನೀನು ನಿನ್ನದೆಂದು ನೆನೆದಿರುವ ಭ್ರಮೆಗೆ ದೂರಾಗುವಂತ ಒಂದು ಜ್ಞಾನಯೋಗಿ ಅವರದು ಒಂದು ತುಂಬಾ ಒಳ್ಳೆ ಒಂದು ಕೋಟ್ ಹೇಳಿದ್ದಾರೆ ಇದರಲ್ಲಿ. ಇಷ್ಟು ಹೇಳಿ ನನ್ನ ಈ ಒಂದು ಸಮಗ್ರ ಜೀವನ ಶೈಲಿಯ ಒಂದು ಕಿರು ಸಂದೇಶವನ್ನು ಮುಗಿಸುತ್ತೇನೆ ಮಾಸ್ಟರ್ಸ್. ಈ ಅವಕಾಶಕ್ಕಾಗಿ ಎಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. ನಮಸ್ತೆ ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು.